ಓಂ ಭೇದ ವ್ಯಪದೇಶಾಚ್ಚ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವೀಗ ನೋಡಿ ಮುಗಿಸಿದ್ದೇವೆ. ಇನ್ನು ಮುಂದೆ ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರ ಟೀಕಾ ನೋಡೋಣ. ಇದರಲ್ಲಿ ಇರುವ ಹೆಚ್ಚಿನ ಅಂಶಗಳೆಲ್ಲ ಈಗಾಗಲೇ ನಾವು ನೋಡಿದ್ದೇ ಆಗಿವೆ. ಒಂದೆರಡು ವಾಕ್ಯಗಳು ಅವರು ಅದನ್ನ ಆಲೋಚನೆ ಮಾಡುವ ರೀತಿ ಮಾತ್ರ ವ್ಯತ್ಯಾಸ ಇವೆ. ಅಥೋಪ್ಯತ್ರ ಅಂತ ಪ್ರಾರಂಭ ಆಗ್ತದೆ. ಅಂದ್ರೆ ಈ ಕಾರಣದಿಂದಲೂ ಅಂತ ಅರ್ಥ. ಇದು ಒಂದು ಕಾರಣ. ಯಾವುದಕ್ಕೆ ಅಂದ್ರೆ ಈ ಆನಂದಮಯ ಶಬ್ದವಾಚ್ಯತ್ವ ಅನ್ನೋದು ಪರಮಾತ್ಮನ ಆನಂದಮಯ ಪರಮಾತ್ಮನೇ ಆಗ್ತಾನೆ, ಬೇರೆ ಯಾರೂ ಅಲ್ಲ, ಹಿರಣ್ಯ ಗರ್ಭಾದಿಗಳಲ್ಲ. ಯಾಕೆಂದ್ರೆ ಆ ಹಿರಣ್ಯ ಗರ್ಭಾದಿಗಳಿಂದ ಈ ಭಗವಂತ ಭಿನ್ನನೇ ಆಗಿದ್ದಾನೆ ಅಂತ ಶಾಸ್ತ್ರದಲ್ಲಿ ಭೇದದ ವ್ಯಪದೇಶ ಇದೆ, ಭೇದದ ವ್ಯವಹಾರ. ಅದರಿಂದ ಅವರ್ಯಾರೂ ಆನಂದಮಯರಲ್ಲ, ಇವನೇ ಆನಂದಮಯ ಅಂತ ಅದೇ ಸೂತ್ರವನ್ನು ಹೇಳ್ತಾ ಇದ್ದಾರೆ, ಭೇದ ವ್ಯಪದೇಶಾಚ್ಯ ಅಂತ. ಅಲ್ಲಿ ಅಯಮರ್ಥ ಅಂತ ಆ ಸೂತ್ರದ ಅರ್ಥವನ್ನು ಸಂಗ್ರಹಿಸ್ತಾರೆ ಪದ್ಮನಾಭ ತೀರ್ಥರು. ತೇಷತಂ ಪ್ರಜಾಪತಿರಾನಂದಾ ಇತ್ಯಾದಿ ತೈತ್ರಿಯ ಉಪನಿಷತ್ತಿನ ಮಾತುಗಳಿವೆ. ಆನಂದದ ತಾರತಮ್ಯವನ್ನು ಹೇಳುವಂತಹ ಮಾತುಗಳು. ಸೈಕು ಬ್ರಹ್ಮಣ ಆನಂದ ಅಂತ ಚತುರ್ಮುಖ ಬ್ರಹ್ಮನಿಗೆ ಆ ಪ್ರಜಾಪತಿ ಅಂದ್ರೆ ರುದ್ರನಿಗಿಂತ ಹೆಚ್ಚಿನ ಆನಂದವನ್ನು, ರುದ್ರನಿಗಿಂತ 100 ಪಟ್ಟು ಆನಂದವನ್ನ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ್ದಾರೆ. ಇತಿ ಪರಿಮಿತ ಆನಂದತ್ವೇನ, ಅವನು ಪರಿಮಿತ ಆನಂದನಾಗಿದ್ದಾನೆ. ಆದ್ದರಿಂದ ಈ ಹಿಂದೆ ಹೇಳಲ್ಪಟ್ಟ ನಿರ್ದೇಶಿಸಲ್ಪಟ್ಟಂತಹ ಹಿರಣ್ಯ ಗರ್ಭಾದಿಗಳೆಲ್ಲರೂ ಇವರೆಲ್ಲದಕ್ಕಿಂತ ಪರಮಾತ್ಮನೇ ಅಪರಿಮಿತ ಆನಂದವುಳ್ಳವನು. ಆದ್ದರಿಂದ ಅವನಿಗೆ ಭೇದ ಇದೆ, ಇವರೆಲ್ಲದಕ್ಕಿಂತ ಅವನು ಭಿನ್ನ ಅಂತ ಹೀಗೆ ಗೊತ್ತಾಗ್ತದೆ. ಅನೇಕ ಜನರ ಒಂದು ತಾರತಮ್ಯವನ್ನೇ ಈ ಉದ್ದಕ್ಕೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೊನೆಗೆ ಬರುವವನು ಪರಮಾತ್ಮ, ಕೆಳಗಿನ ಆರೋಹಣದಿಂದ ಕೊನೆಗೆ ಬರುವವನು ಪರಮಾತ್ಮ. ಶ್ರುತಿಗಳು ಯಥೋವಾಚೋ ನಿವರ್ತಂತೆ, ಯಾವ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯೋದಾಗೋದಿಲ್ಲ, ಮನಸ್ಸಿನಿಂದ ಅವನು ಪೂರ್ಣವಾಗಿ ತಿಳಿಯೋದಾಗೋದಿಲ್ಲ. ಆನಂದಂ ಬ್ರಹ್ಮ ವಿದ್ವಾನ್ ಅಂತ ಹೀಗೆಲ್ಲ ವೇದವಾಕ್ಯಗಳಿವೆ. ಚತುರ್ಮುಖ ಬ್ರಹ್ಮನಿಗೆ ಆನಂದವನ್ನು ತಿಳಿಯಬೇಕು ಅಂತ ಇಂಥವೆಲ್ಲ ವೇದವಾಕ್ಯಗಳಿವೆ. ಯಥಾ ಹಿ ವೈಷೇ ತಸ್ಮಿನ್ ಅದೃಶ್ಯೇ ಅನಾತ್ಮೇ ನಿರುಕ್ತೆ ಅಂತ ಹೀಗೆಲ್ಲ ಇನ್ನೊಂದು ತೈತ್ರಿಯ ಉಪನಿಷತ್ತಿನ ವಾಕ್ಯನೂ ಕೂಡ ಇದೆ. ನಡುವೆ ಕೆಲವು ಫುಲ್ ಸ್ಟಾಪ್ಗಳಿವೆ. ಅವೆಲ್ಲ ಫುಲ್ ಸ್ಟಾಪ್ಗಳು ಸ್ವಲ್ಪ ವಾಕ್ಯದ ಶೈಲಿಗೆ ಹೊಂದಾಣಿಕೆ ಆಗೋದಿಲ್ಲ. ಇಲ್ಲಿ ಅಲ್ಲೊಂದು ಭಾವ ಸಾರಾಂಶವನ್ನು ಸಂಗ್ರಹ ಮಾಡಿ ಹೇಳುತ್ತೇನೆ. ಪರಮಾತ್ಮನನ್ನು ಪೂರ್ಣವಾಗಿ ಮಾತಿನಿಂದ ಹೇಳುವುದಾಗುವುದಿಲ್ಲ, ಮನಸ್ಸಿನಿಂದ ಅವನು ಮುಟ್ಟೋದಾಗುವುದಿಲ್ಲ. ಆದ್ದರಿಂದ ಅವನು ಅಪರಿಮಿತವಾದ ಜ್ಞಾನಾನಂದಾದಿ ಗುಣವುಳ್ಳವನು, ಅವನ ವ್ಯಕ್ತಿತ್ವ ಅಂಥದ್ದು ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಅವನು ಅದೃಶ್ಯನಾಗಿದ್ದಾನೆ, ಅನಾತ್ಮನಾಗಿದ್ದಾನೆ, ಅನಿರುಕ್ತನಾಗಿದ್ದಾನೆ. ಅನಿರುಕ್ತ ಅಂದ್ರೆ ಪೂರ್ಣವಾಗಿ ಹೇಳಲ್ಪಟ್ಟವನಲ್ಲ. ಅದೃಶ್ಯ ಮತ್ತು ಅನಾತ್ಮ ಅನಿಲಯನ ಅಂತ ಅನ್ನೋದಕ್ಕೆಲ್ಲ ಈ ಮುಂದೆ ಪದ್ಮನಾಭ ತೀರ್ಥರೇ ಅರ್ಥ ಹೇಳ್ತಾರೆ. ಈ ವೇದವಾಕ್ಯದಲ್ಲಿ ತತ್ರಾಪಿ ಆನಂದಮಯ ಅದೃಶ್ಯತ್ವೇನ, ಆನಂದಮಯನಾದ ಬ್ರಹ್ಮನನ್ನ ಅದೃಶ್ಯ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಸ್ವಾಮಿ ರಹಿತತ್ವೇನ, ನಮಗೆಲ್ಲರಿಗೂ ಒಬ್ಬ ಸ್ವಾಮಿ ಇದ್ದಾನೆ, ಪರಮಾತ್ಮನಿಗೆ ಯಾವುದೇ ಸ್ವಾಮಿ ಇಲ್ಲ ಅಂತ ವರ್ಣನೆ ಇದೆ. ಅನಾತ್ಮ ಅಂದ್ರೆ ಸ್ವಾಮಿ ರಹಿತ ಅಂತ ಅರ್ಥ. ಅದೃಶ್ಯ ಅಂದ್ರೆ ಅದೃಶ್ಯನೇ. ಅನಿರುಕ್ತ ಅಂದ್ರೆ ಪೂರ್ಣವಾಗಿ ಯಾವ ಶಬ್ದದಿಂದಲೂ ಹೇಳಲ್ಪಡುವವನಲ್ಲ. ಹೀಗೆಲ್ಲ ಆ ವೇದವಾಕ್ಯಗಳಲ್ಲಿ ಬಂದಿದೆ. ಮತ್ತೆ ಆಶ್ರಯರಹಿತ, ನಮಗೆಲ್ರಿಗೂ ಯಾವುದಾದ್ರು ಒಂದು ಆಶ್ರಯ ಬೇಕು ಬದುಕಲಿಕ್ಕೆ. ಪರಮಾತ್ಮ ಮಾತ್ರ ಅನಿಲಯನ, ಅವನಿಗೆ ಯಾವುದೇ ಆಶ್ರಯವೂ ಇಲ್ಲ, ಆಶ್ರಯದ ಅಗತ್ಯವಿಲ್ಲ ಅಂತ ಅನ್ನೋದನ್ನು ತೋರಿಸಿದ್ದಾರೆ. ಹೀಗಿರುವುದರಿಂದ ಪ್ರಕೃತಿ ಮೊದಲಾದ ಎಲ್ಲ ಪ್ರಪಂಚಕ್ಕಿಂತ ಅದು ಭಿನ್ನ ಅಂತ ಈಗ ಗೊತ್ತಾಗ್ತದೆ. ಒಟ್ಟು ಈ ವಿಷ್ಣು ಶ್ರುತಿಗಳಿಂದ ಇತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ ಆನಂದಂ ಬ್ರಹ್ಮ ವಿದ್ವಾನ್ ಯದಾ ಹ್ಯೇ ವೈಷ, ಈ ಎಲ್ಲ ಶ್ರುತಿವಾಕ್ಯಗಳಿಂದ ಇಂಥ ಪರಮಾತ್ಮನನ್ನ ತಿಳಿದರೆ ಅಂಥ ಪರಮಾತ್ಮನಲ್ಲಿ ಜೀವ ಪ್ರತಿಷ್ಠಾಂ ವಿದ್ಯತೆ ಅಂತ ಬಂದಿತ್ತು. ಪ್ರತಿಷ್ಠಾ ಅಂದ್ರೆ ಧ್ಯಾನ ರೂಪವಾದ ಪ್ರತಿಷ್ಠಾ ಅಂತ ಅರ್ಥ.
ಜ್ಞಾನರೂಪವಾದ ಪ್ರತಿಷ್ಠಾ ಅಂತ ಕೂಡ ಒಂದೇನೋ ವ್ಯಾಖ್ಯಾನ ಮಾಡಿದ್ರು. ತೈತ್ರಿ ಉಪನಿಷತ್ತಿನಲ್ಲಿ ಒಂದು ಥರ ಇದೆ, ಇಲ್ಲಿ ಒಂದು ಥರ ಇದೆ ಅಂತ ಅನ್ನೋದ್ರಲ್ಲ ನೋಡಿದ್ರು. ಅದೇನೇ ಇರಲಿ, ಅಂತೂ ಸ್ಥಿರವಾಗಿ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಸ್ಥಿರವಾದ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಆ ಭಗವಂತನಲ್ಲಿ. ಹೀಗೆ ಮಾಡಿ ತಮೇವ ಪ್ರಾಪ್ನೋತಿ, ಕೊನೆಗೆ ಆ ಭಗವಂತನನ್ನೇ ತಲುಪ್ತಾನೆ ಅಂತ ಅಲ್ಲಿ ವ್ಯಪದಿಷ್ಯತೆ ಹೇಳಲ್ಪಟ್ಟಿದೆ. ಆದ್ದರಿಂದ ಬ್ರಹ್ಮಾದಿ ಜೀವರಿಗಿಂತ ಈ ಆನಂದಮಯನಾದ ಬ್ರಹ್ಮನಿಗೆ, ಪರಮಾತ್ಮನಿಗೆ ಭೇದವನ್ನು ಹೇಳಿದಂಗಾಯಿತು. ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೆ ಸಯೇಕಃ, ಸೂರ್ಯನಲ್ಲಿರುವವನು ಮತ್ತೆ ಪುರುಷನಲ್ಲಿರುವವನು ಅವನು ಒಬ್ಬನೇ ಆಗಿದ್ದಾನೆ ಅಂತೆಲ್ಲ ಬಂದಿದೆಯಲ್ಲ, ಅಲ್ಲಿ ಏಕ ಎಂಬ ಮಾತಿನಿಂದ ಇತ್ಯಾದಿನ ಸ ಏಕ ಇತ್ಯನೇನ, ಒಬ್ಬನೇ ಇದ್ದಾನೆ ಅಂತ ಹೇಳುವ ಮೂಲಕ ಆನಂದಮಯಸ್ಯ ಮನುಷ್ಯಾದಿತ್ವ ಉಪಲಕ್ಷಿತ ಉತ್ಕೃಷ್ಟ ಅಪಕೃಷ್ಟ ಜೀವೇಭ್ಯ, ಇದು ಪುರುಷ ಅಂತ ಬಂತಲ್ಲ, ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ ಅಂತ. ಪುರುಷ ಅಂದ್ರೇನು? ಯಾವನು ಮನುಷ್ಯ ಅಂತ ಅರ್ಥ ತಿಳ್ಕೊಳ್ಳೋಣ. ಆದ್ರೆ ಮನುಷ್ಯ ಅಂದ್ರೆ ಬರೀ ಅವನೊಬ್ಬನೇ ಅಲ್ಲ, ಎಲ್ಲಾ ರೀತಿಯಾದ ಉತ್ಕೃಷ್ಟ ಜೀವರು, ಅಪಕೃಷ್ಟ ಜೀವರು, ಶ್ರೇಷ್ಠರಾದ ಜೀವರು, ಕನಿಷ್ಠರಾದ ಜೀವರು, ಇವರೆಲ್ಲರಲ್ಲೂ ಕೂಡ ಅವನು ಒಳಗಿದ್ದಾನೆ. ಯಾಕೆಂದ್ರೆ ಅವರೆಲ್ಲರೂ ಇವನಿಂದ ನಿಯಮ್ಯರು. ಸಯಶ್ಚಾಸೋ ಪುರುಷನಲ್ಲಿ ಇದ್ದಾನೆ, ಆದಿತ್ಯನಲ್ಲಿ ಇದ್ದಾನೆ. ಅದನ್ನೇ ಅಂತರ್ಯಾಮಿ ಅನ್ನೋ ದೃಷ್ಟಿಯಿಂದ ವ್ಯಾಖ್ಯಾನ ಮಾಡಿದರು. ಅಂತರ್ಯಾಮಿ ಇದೆ ಯಾಕೆಂದ್ರೆ ಅವರೆಲ್ಲರೂ ಇವನಿಂದ ನಿಯಮ್ಯರು, ಇವನು ನಿಯಾಮಕ. ಅವರೆಲ್ಲರೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ನಡೆಸಬೇಕಾದವನು ಇವನು. ಅವರೆಲ್ಲರೂ ಅವನ ಹತೋಟಿಯಲ್ಲಿ ಇರ್ತಾರೆ ಯಾವತ್ತೂ ಕೂಡ. ನಿಯಮ್ಯಭ್ಯ ತದಂತರ್ಯಾಮಿತೆಯ ಭೇದೋಪಿ ಉಪದಿಶ್ಯತೆ. ಈ ಕಾರಣದಿಂದಲೂ ಕೂಡ ಅಂತರ್ಯಾಮಿಯಾದ ಈ ಭಗವಂತ, ನಿಯಾಮಕನಾದ ಈ ಭಗವಂತ ಅವರೆಲ್ಲರಿಗಿಂತ ಭಿನ್ನನಾಗಿದ್ದಾನೆ ಅಂತ ಹೀಗೆ ಗೊತ್ತಾಗ್ತದೆ. ಅಂತರ್ಯಾಮಿ ಶಬ್ದಕ್ಕೇನೆ ಹಾಗರ್ಥ ಇದೆ. ಅಂತಸ್ಥಿತ್ವ ರಮಯತಿ, ಯಾರು ಒಳಗಿದ್ದು ರಮಣ ಮಾಡ್ತಾನೋ, ವಿಹಾರ ಮಾಡ್ತಾನೋ ಅವನೇ ಅಂತರ್ಯಾಮಿ ಅಂತ. ಅಂತಸ್ಥಿತ್ವ ರಮಯತಿ ಅಲ್ಲ, ಅಂತಸ್ಥಿತ್ವ ಯಮಯತಿ. ಯಮನ ಮಾಡುವುದು ಅಂದ್ರೆ ನಿಯಂತ್ರಿಸುವುದು ಅಂತ ಅದರ ಅರ್ಥ. ಈ ಎಲ್ಲ ಅರ್ಥಗಳು ಹಿಂದೆ ನೋಡಿದ್ದೀವಿ. ಇನ್ನೊಂದ್ಸರಿ ಆ ವಾಕ್ಯಾರೂಢ ಮಾಡ್ಕೋತಾ ಇದ್ದೀವಿ ಅಷ್ಟೆ. ಅಲ್ಲಿ ಹೀಗೊಂದು ಪ್ರಶ್ನೆ ಬರಬಹುದು, ಜೀವ ಮತ್ತು ಪರಮಾತ್ಮರಿಗಿಬ್ಬರಿಗೂ ಅಭೇದವನ್ನು ಹೇಳುವಂತಹ ಬೇರೆ ಬೇರೆ ವಾಕ್ಯಗಳಿವೆಯಲ್ಲ, ಅದರಿಂದ ನಿಮಗೆ ವಿರೋಧ ಬರೋದಿಲ್ವೇನು ಭೇದವನ್ನು ಹೇಳಲಿಕ್ಕೆ ಹೊರಟ್ರೆ ಅಂತ ಪ್ರಶ್ನೆ ಬಂದ್ರೆ, ಈ ವಿರೋಧದ ಶಂಕೆಯನ್ನೇನು ಮಾಡ್ತಾ ಇದ್ದಾರೆ, ಇದನ್ನ ಪ್ರಮಾಣೇನೈವ ಪರಿಹರತೆ. ಒಂದು ಪ್ರಮಾಣ ವಾಕ್ಯವನ್ನೇ ಕೊಟ್ಟು ಈ ವಿರೋಧ ಶಂಕಾವನ್ನ ಪರಿಹರಿಸ್ತಾರೆ. ನಚಯ ಅಂತ ಇತರ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ತತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಎಲ್ಲ ವೇದವಾಕ್ಯಗಳೇನೂ ಬಂದವು. ಅಲ್ಲಿ ಬಂದಿದೆ ಅಂದ ಮಾತ್ರಕ್ಕೆ, ಉಪದೇಶ ಮಾತ್ರೇಣ ಅಂದ್ರೆ ಬಂದಿರುವ ಮಾತ್ರಕ್ಕೆ, ದುಃಖಿಯಾದ ಈ ಜೀವ ಅವನು ಪರಮಾತ್ಮನಿಗಿಂತ ಅಭಿನ್ನ ಸ್ವೀಕಾರ ಮಾಡಿಬಿಡ್ತೀರಾ ನೀವು? ಮಾಡುವುದು ಉಚಿತನ? ಮಾಡಿದರೆ ಏನಾಗ್ತದೆ ಅಂದ್ರೆ, ಅಲ್ಲಿ ಜೀವ ಪರಮಾತ್ಮನಿಂದ ಅಭಿನ್ನ ಅಂತ ಹೇಳಲಿಕ್ಕೆ ಹೊರಟವರು ನೀವು, ಜಡವಾದಿ ಜಗತ್ತು ಕೂಡ ಭಗವಂತನಿಂದ ಅಭಿನ್ನ ಅಂತ ಹೇಳುವ ಪ್ರಸಂಗ ಬರ್ತದೆ. ಯಾಕೆಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ವಾಕ್ಯ ಇದೆ. ತೇನ ಅಭೇದ ಸ್ಯಾತ್ ಸರ್ವಂ ಖಲ್ವಿದಂ ಬ್ರಹ್ಮ ಇದೆ ವಾಕ್ಯಾತ್. ನಡುವೆ ಅಲ್ಲಿ ದಂಡ ಇದೆ, ಅದಿರಬಾರ್ದು. ಆ ಫುಲ್ ಸ್ಟಾಪ್ ಅಲ್ಲಿ ಬೇಡ. ಸ್ವಲ್ಪ ಅಂಥದ್ರ ಬಗ್ಗೆ ಗಮನ ಇರಬೇಕು. ಜೀವ ಮತ್ತು ಪರಮಾತ್ಮ ಇಬ್ರು ಅಭಿನ್ನರು ಅಂತ ಹೇಳಿ ಹೊರಟವ್ರು ನೀವು. ಜಡವನ್ನು ಈ ಭಗವಂತನನ್ನು ಅಭಿನ್ನ ಅಂತ ಹೇಳಿ ಹೊರಟವರಲ್ಲ. ತತ್ವಮಸಿ ಅನ್ನೋ ವೇದವಾಕ್ಯದಿಂದ ಜೀವ ಬ್ರಹ್ಮರಿಬ್ಬರು ಅಭಿನ್ನರು ಅಂತ ಹೇಳಿ ಹೊರಟ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತಿದೆಯಲ್ಲ. ತೊಮ್ಮಂದ್ರೆ ನೀನು ಅಂತ ಅರ್ಥ ಮಾಡಿದ್ರಿ, ನೀನೇ ದೇವರು ಅಂತ ಅರ್ಥ ಮಾಡಿದ್ರಿ, ನೀನೇ ಭಗವಂತ ಅಂತ ಅರ್ಥ ಮಾಡಿದ್ರಿ. ಸರ್ವಂ ಖಲ್ವಿದಂ ಬ್ರಹ್ಮ ಅಲ್ಲಿ ಸರ್ವ ಅಂತಿದೆಯಲ್ಲ, ಆ ಸರ್ವವೂ ಬ್ರಹ್ಮ ಅನ್ನೋ ಮಾತಿನಿಂದ ಹಾಗಾದ್ರೆ ಜಡವನ್ನು ತಗೊಂಡು ಈ ಜಡದ ಅಭೇದವು ಕೂಡ ಭಗವಂತನಿಗೆ ಬರಬೇಕಾಗಿತ್ತು. ಆದ್ರಿಂದ ತತ್ವಮಸಿ ಅನ್ನೋ ವೇದವಾಕ್ಯದಿಂದ ಜೀವಾಭೇದ ಬಂತು, ದುಃಖಿತ್ವ ಬಂತು ಭಗವಂತನಲ್ಲಿ. ಮುಂದೆ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ಮಾತಿನಿಂದ ಜಡಾಭೇದ ಬಂತು. ಆ ಜಡಾಭೇದ ಬಂದುದರಿಂದಾಗಿ ಭಗವಂತನಲ್ಲಿ ದುಃಖಿತ್ವನೂ ಬಂತು, ಜಡತ್ವವೂ ಬಂತು. ಈ ಎರಡು ದುರ್ಗುಣಗಳು ಕೂಡ ಆತನಲ್ಲಿ ಬರಬೇಕಾದಿತ್ತು. ಪರಮಾತ್ಮ ಪಿಸ್ಯಾತ್. ಮತ್ತೆ ಇನ್ನೂ ಒಂದಿದೆ, ನೇತಿ ನೇತಿ ಅಯಮಾತ್ಮ ವೇದಿತವ್ಯ ಅಂತ ಹೀಗೆ, ಇದು ಬೃಹದಾರಣ್ಯಕದಲ್ಲೇ ಬಂದಿರುವಂಥದ್ದು. ಆ ವಾಕ್ಯವು ವ್ಯರ್ಥವೂ ಕೂಡ ಆಗಬೇಕಾಗಿತ್ತು.
ಅಲ್ಲಿ ಏನು ಹೇಳಿದಾರಂದ್ರೆ, ಈ ಎಲ್ಲ ಜಗತ್ತನ್ನ ಹಿಂದೆ ವರ್ಣನೆ ಮಾಡಿ ಈ ಎಲ್ಲ ಜಗತ್ತಿಗಿಂತ ಭಿನ್ನನಾದವನು ಅಂತ ಅವನನ್ನ ವರ್ಣಿಸಿದ್ದಾರೆ. ಮತ್ತು ಅದಕ್ಕೆಲ್ಲ ಏನು ಅರ್ಥ ಹೇಳ್ತೀರಿ ನೀವು? ಈ ಜಗತ್ತವನಲ್ಲ, ಈ ಜಗತ್ತವನಲ್ಲ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅದಕ್ಕೆಲ್ಲ ನಿಮ್ಗೆ ಅರ್ಥ ಏನು ಹೇಳಲಿಕ್ಕೆ ಸಾಧ್ಯ ಇದೆ? ಆದ್ರಿಂದ ಇದಕ್ಕೆಲ್ಲ ಅರ್ಥ ಮಾಡಬೇಕಾದ್ರೆ ಜೀವ ಜಡಾತ್ಮಕವಾದ ಪ್ರಪಂಚಕ್ಕಿಂತ ಅದು ಭಿನ್ನ ಅಂತಾನೆ ಅರ್ಥ ಮಾಡಬೇಕಾಗ್ತದೆ. ಅದು ಬಿಟ್ಟು ನಿಮಗೆ ಬೇರೆ ಮಾರ್ಗ ಇಲ್ಲ ಅಂತ ಅದು ತಾತ್ಪರ್ಯ. ಆದ್ರಿಂದ ಇರುವ ಒಂದೇ ಮಾರ್ಗ ಅಂದ್ರೆ ನಾವೀಗಾಗಲೇ ಹಿಂದೆ ನೋಡಿದ್ದೀವಿ, ಈ ತತ್ ತ್ವಂ ಅಸಿ ಅಂತೇನಿದೆ ಅದಕ್ಕೆ ಜೀವನಿಂದ ಈತ ಪರಮಾತ್ಮ ಅಭಿನ್ನ ಅಂತ ಅರ್ಥ ಅಲ್ಲ, ಅಭಿನ್ನ ಅಂತ ಅರ್ಥ ಮಾಡಬೇಡಿ. ಹಾಗಾದ್ರೆ ಅದಕ್ಕೆ ಅರ್ಥ ಏನು ಮಾಡಬೇಕು ಅಂದರೆ, ತತ್ ತ್ವಂ ಅಸಿ ಮೊದಲಾದದ್ದು ಆ ಭಗವಂತನ ವಿಭಿನ್ನ ರೂಪಗಳನ್ನು, ವಿಭಿನ್ನ ಮುಖಗಳನ್ನು ವರ್ಣನೆ ಮಾಡುವಂಥ ಕೆಲವು ಮಾತುಗಳು ಅಂತ ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿ ನೋಡಿದೀವಿ, ತ್ವಂ ಅಂದ್ರೆ ನೀನು ಅಂತ ಅರ್ಥ ಅಲ್ಲ, ತ್ವಂ ಅಂದ್ರೆ ಈ ಜ್ಞಾನಪೂರ್ಣನಾದವನು, ತ ಅಂದ್ರೆ ವ್ಯಾಪ್ತನಾದವನು, ವ ಅಂದ್ರೆ ಜ್ಞಾನಪೂರ್ಣ ಅಂತ ಅರ್ಥ. ಹೀಗೆಲ್ಲ ಅರ್ಥಗಳನ್ನ ಅಲ್ಲಿ ನಾವು ನೋಡಿದ್ದೀವಿ. ಮತ್ತು ಅದಲ್ಲದೆ ತ್ವಂಚಾಸೋ ಪ್ರತಿಯೋಗಿತ್ವ. ತ್ವಂ ಅಂದ್ರೆ ನೀನು ಅಂತ ಅರ್ಥ ಅಲ್ಲ, ನನ್ನ ಪ್ರತಿಯೋಗಿ, ನನ್ನ ಎದುರಿಗಿರುವಂಥ ನನ್ನ ಕೌಂಟರ್ ಪಾರ್ಟ್ ಆದಂಥ ನೀನೇನಿದ್ದಿ, ನನಗೆ ನೀನು ಕೌಂಟರ್ ಪಾರ್ಟ್, ನಿನಗೆ ನಾನು ಕೌಂಟರ್ ಪಾರ್ಟ್ ಈ ಜಗತ್ತಿನಲ್ಲಿ. ನೀನು ಭಗವಂತನನ್ನು ತ್ವಂ ಅಂತ ಹೇಳುವಾಗ ನನ್ನೊಳಗಿರುವ ಭಗವಂತನನ್ನು ಉದ್ದೇಶಿಸಿ ಹೇಳ್ತಾ ಇದ್ದೆ ಅಂತ ಅರ್ಥ. ನಾನು ಭಗವಂತನನ್ನು ತ್ವಂ ಅಂತ ಹೇಳಿದ್ರೆ ಅಲ್ಲಿ ನಿನ್ನೊಳಗಿರುವ ಭಗವಂತನನ್ನು ಹೇಳ್ತಾ ಇದ್ದೀನಿ ಅಂತ ಅದು ತಾತ್ಪರ್ಯ ಆಗ್ತದೆ. ಹೀಗೆ ತ್ವಂಚಾಸೋ ಪ್ರತಿಯೋಗಿತ್ವಾತ್ ಅಂತಾನೆ ಒಂದು ಕಡೆ ಸರ್ವಮೂಲದಲ್ಲಿದೆ. ತ್ವಂ ಅದೇ ಎಲ್ಲದಕ್ಕೂ ಅನೇಕ ಅರ್ಥಗಳು. ತ ಅಂದ್ರೆ ವ್ಯಾಪ್ತ ಅಂತ ಅರ್ಥ, ವ ಅಂದ್ರೆ ಜ್ಞಾನರೂಪ ಅಂತ ಅರ್ಥ, ಇವೊಂದು. ಮತ್ತೆ ತ್ವ ಅಂದ್ರೆ ಈ ಬೆಳಕಿನ ರೂಪ, ತ್ವಿಷಿ ದ್ವೀಪ್ತ ಒಂದು ಧಾತು ಇದೆ, ಅದ್ರ ಬೆಳಕಿನ ರೂಪ ಅಂತನೂ ಒಂದು ಅರ್ಥ ಇದೆ. ತ್ವಂ ಅಂದ್ರೆ ಪ್ರತಿಯೋಗಿ, ನನ್ನ ಪ್ರತಿಯೋಗಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೊಳಗೆ ಭಗವಂತ ಇದ್ದಾನೆ ಅಂತ ಅರ್ಥ. ಆದ್ರಿಂದ ಭಗವಂತನು ತ್ವಂ. ಈ ಅರ್ಥಗಳನ್ನು ಇಟ್ಕೊಂಡು ಅದನ್ನೆಲ್ಲ ಹೊಂದಿಸಬಹುದು. ನೇತಿ ನೇತಿ ಅಂತ ವಾಕ್ಯ ಬಂತಲ್ಲ, ಅದು ಬೃಹದಾರಣ್ಯಕ ಉಪನಿಷತ್ತಿನ ಮೂರ್ತಾಮೂರ್ತ ಬ್ರಾಹ್ಮಣದಲ್ಲಿ ಆ ವಾಕ್ಯ ಬಂದಿದೆ. ನೇತಿ ನೇತಿ ನ ಹ್ಯೇತಸ್ಮಾದಿತಿ ನೇತ್ಯನ್ಯತ ಪರಮಶ್ಚಥ ನಾಮಧೇಯಂ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ ಅಂತ ಹೀಗಲ್ಲಿ ಬಂದಿದೆ. ಮತ್ತೆ ಇದು ಕೂಡ ಬೃಹದಾರಣ್ಯಕದಲ್ಲೇ ಯಾಜ್ಞವಲ್ಕ್ಯೇತಿ ಹೋವಾಚ ತತ್ರಾಯಂ ಪುರುಷೋ ಮ್ರಿಯತೆ ಉದಸ್ಮಾತ್ ಪ್ರಾಣಃ ಕ್ರಾಮಂತ್ಯಹೋ ನೇತಿ ನೇತಿ ಹೋವಾಚ ಅಂತ ಈ ತರ ಕೆಲವು ಅಲ್ಲಿ ಏನು ಸರ್ವಮೂಲದಲ್ಲಿ ಬಂದಿದೆ ಅದನ್ನು ಹೇಳ್ತಾ ಇದ್ದೇನೆ. ಸ್ವಲ್ಪ ನಾನು ಅಲ್ಲಿ ಹೇಳಿದ್ದು ಔಟ್ ಆಫ್ ಕಾಂಟೆಕ್ಸ್ಟ್ ಇರಬಹುದು, ಆದರೂ ಪರಮಾತ್ಮನನ್ನು ನಾನು ಆ್ಯಪ್ನ ಆಧಾರದಿಂದ ಹೇಳ್ತಿರೋದ್ರಿಂದ ಅದಕ್ಕೆ ನೇತಿ ನೇತಿ ಮೂರ್ತಾಮೂರ್ತ ವಿಲಕ್ಷಣ ಇತ್ಯರ್ಥ ಬೇರೆ ಬೇರೆ ಕಡೆ ಬಂದದನ್ನು ಹೇಳ್ತಾ ಇದ್ದೇನೆ ನಿಮ್ಮ ಎದುರಿಗೆ. ನ ಅಂದ್ರೆ ಇದಲ್ಲ ಇದಲ್ಲ ಅಂತ ಅರ್ಥ. ಯಾವುದಲ್ಲ ಅಂದ್ರೆ ಮೂರ್ತಕ್ಕಿಂತಲೂ ಪೃಥ್ವಿ ಮೂರ್ತ ಅಂದ್ರೆ ಪೃಥ್ವಿ ಅಪ್ಪು ತೇರಿಸೆಂಬ ಮೂರ್ತಗಳು ಮೂರು, ಅದಕ್ಕೆ ಮೂರ್ತಿ ಇದೆ, ಅವುಗಳಿಗಿಂತ ಭಿನ್ನ. ಅಮೂರ್ತ ಅಂದ್ರೆ ವಾಯು ಆಕಾಶ, ಅವುಗಳಿಗಿಂತನೂ ಭಿನ್ನ ಅಂತ ಹೀಗೆಲ್ಲ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ನೇತಿ ನೇತಿ ಅಂತೆಲ್ಲ ಈ ಜಗತ್ತಿನಿಗಿಂತ ಆತ ಭಿನ್ನ ಅಂತ ವರ್ಣನೆ ಮಾಡಿದ್ದಾರೆ. ಶಬ್ದೇಭ್ಯ ನಿತ್ಯ ಮಹಿಮಾ ವಿಷ್ಣುರೇವ. ಆಚಾರ್ಯರು ಬೇರೆ ಬೇರೆ ಕಡೆ ಇದನ್ನ ಉದ್ಧರಿಸಿದ್ದಾರೆ, ನೇತಿ ನೇತಿ ಅಂತ ಮಾತನ್ನ. ಆದ್ರಿಂದ ಇವೆಲ್ಲವೂ ಭಗವಂತನ ಗುಣಗಳು ಅಂತ ಹೇಳಬೇಕು. ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಇತಿ ಶ್ರುತ್ಯ, ಸರ್ವಪದ ವಾಚ್ಯನಾದಂತಹ ಈ ವಿಷ್ಣು ಅಂತ ಹೇಳಿರೋದ್ರಿಂದ ತತ್ವಮಸಿ ಇತ್ಯಾದಿ ಪದಗಳಿಂದ ತತ್ವಾದಿ ಗುಣಯೋಗ ಸಂಬಂಧವುಳ್ಳವನು ಈ ಭಗವಂತ. ತತ್ವ ಅಂದ್ರೆ ಅದು ಹೇಳಿದ ವ್ಯಾಪ್ತತ್ವ, ಗುಣರೂಪತ್ವ ಮೊದಲಾದ ಗುಣಗಳು. ಆ ಗುಣಗಳಿಂದ ಕೂಡಿದವನು ಈ ಭಗವಂತ ಅಂತ ಅದರ ತಾತ್ಪರ್ಯ ಹೇಳಬೇಕಷ್ಟೆ. ಹೊರತು ಕೇವಲ ನೀನೇ ಭಗವಂತ, ನಾನೇ ಭಗವಂತ ಅಂತ ಅದಕ್ಕೆ ಅರ್ಥ ಹೇಳೋದು ಸಲ್ಲದು. ಗುಣಯೋಗ ವಿಷ್ಣು ಉಚ್ಯತೆ. ವಿಷ್ಣುವೇ ತತ್ ತ್ವಂ ಅಸಿ ಇತ್ಯಾದಿ ಶಬ್ದಗಳಿಂದ ವಾಚ್ಯ. ಅಸಿ ಅಂತ ಅನ್ನೋದು ನೀವು ಹೇಳಿದಂತೆ ಬರೇ ಕ್ರಿಯಾಪದ ಅಲ್ಲ. ನತು ತಸ್ಯ ಜೀವಾಭೇದ ಇತ್ಯಂಗೀಕರಣೀಯ. ಜೀವನಿಗಿಂತ ಅವನ ಅಭೇದವನ್ನು ಅವನಿಗೆ ಯಾವತ್ತೂ ಕೂಡ ಒಪ್ಪಬಾರದು.
ನೀವು ಅಭೇದ ವ್ಯಪದೇಶ ಮಾತ್ರೇಣ ಅಭೇದೆ, ಈ ಅಭೇದವನ್ನು ಹೇಳಿದಾರಲ್ಲ ಶಾಸ್ತ್ರದಲ್ಲಿ, ಅಭೇದವನ್ನು ಒಪ್ಪಬೇಕಾಗ್ತದಲ್ಲ ಅಂತಂದ್ರೆ ಅಭೇದವನ್ನು ಹೇಳುವವರು ತಾತ್ಪರ್ಯ ಬೇರೆ ಇರ್ತದೆ. ನೀವು ನೇರವಾಗಿ ಅಭೇದವನ್ನು ಹೇಳಿದ್ದಾರೆ ಅಂದ್ರೆ ಸಂಪೂರ್ಣ ಅಭೇದವನ್ನೇ ಹೇಳುವುದು ಉಚಿತ ಅಲ್ಲ. ಹಾಗೆ ಒಂದು ಹೇಳಿದರೆ ಏನಾಗ್ತದೆ, ಈ ಗ್ರಾಮಾಧಿಪತಿ, ಗ್ರಾಮದ ಹಿರಿಯ ಅವನೇ ಗ್ರಾಮವಾಗಿ ಬಿಡಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿ ಕೆಲವು ಕಡೆ ಗ್ರಾಮೋ ನಾಮ ಅಯಂ ಅಂತ ಈಗ ಹೇಳ್ತಾರೆ. ನಮ್ಮ ಊರು ಅಂದ್ರೆ ಇವರೊಬ್ಬರೇ, ಇವರೇ ಊರು ಅಂತ ಈಗ ಹೇಳ್ತಾರೆ. ಆಮೇಲೆ ಇನ್ನು ಕೆಲವು ಕಡೆ ನೀವು ಆ ಊರಿಗೆ ಹೋಗಿದ್ದೀರಾ, ಅಲ್ಲಿ ಆ ಒಂದು ದೇವಸ್ಥಾನ ನೋಡಿ ಬನ್ನಿ, ಇಡೀ ಊರೇ ನೋಡಿದಂಗಾಯ್ತು. ಈ ನಮ್ಮ ಊರು ಅಂದ್ರೆ ಈ ದೇವಸ್ಥಾನವೇ, ಹೀಗೆಲ್ಲ ಮಾತಾಡ್ತಿರ್ತಾರೆ. ಅಥವಾ ದೇವಸ್ಥಾನವೋ ಮತ್ತೊಂದು ಯಾವುದೋ ಪ್ರದೇಶವೋ. ಆದ್ರಿಂದ ಗ್ರಾಮೋ ನಾಮ ಅಯಂ, ಗ್ರಾಮವೆಂದರೆ ನಮ್ಮ ಊರು ಅಂದ್ರೆ ಈ ವ್ಯಕ್ತಿ, ಈ ಹಿರಿಯ. ಈ ನಮ್ಮ ಊರು ಅಂದ್ರೆ ಈ ದೇವಸ್ಥಾನ, ನನ್ನ ಜಗತ್ತು ಅಂದರೆ ಈ ಬಾವಿ ಅಂತ ಹೀಗೆಲ್ಲ, ನಮ್ಮ ಜಗತ್ತು ಅಂದ್ರೆ ನಮ್ಮ ಮನೆ ಅಂತ ಹೀಗೆಲ್ಲ ನಾವು ಮಾತಾಡ್ತಿರ್ತೇವೆ. ಏನೋ ಯಾವ್ದಾವುದೋ ಥರ ಮಾತಾಡ್ತೀವಿ. ಹೀಗೆಲ್ಲ ಮಾತನಾಡುವಾಗ ಗ್ರಾಮ ಅಯಂ ಅಂತ ಬಂತು ನೋಡಿ. ಅಯಂ ಈ ವ್ಯಕ್ತಿಯು, ಗ್ರಾಮವು ಆಗಿದ್ದಾನೆ. ಸಮಾನಾಧಿಕರಣ್ಯ, ಒಂದೇ ವಿಭಕ್ತಿಯಲ್ಲಿ ಎರಡು ಕೂಡ ಬಂದಿವೆ. ಆದ್ರಿಂದ ಆ ವ್ಯಕ್ತಿಗೂ ಗ್ರಾಮಕ್ಕೂ ಅಭೇದ ಬರಬೇಕಾಗುತ್ತೆ. ಅಲ್ಲಿ ಅಭೇದವನ್ನು ಒಪ್ತೀರ ನೀವು? ಒಪ್ಪೋದಿಲ್ಲ. ಅಲ್ಲಿ ಒಪ್ಪೋದಿಲ್ಲ ಅಂದ ಮೇಲೆ ಇಲ್ಲಿಯೂ ಕೂಡ ಅಭೇದವನ್ನು ಹೇಳಬೇಡಿ. ಆ ಗ್ರಾಮಕ್ಕೆ ಅವನು ಒಬ್ಬನೇ ಮುಖ್ಯ ಅನ್ನೋ ಅರ್ಥದಲ್ಲಿ ಹೇಗೆ ಅದನ್ನು ಹೊಂದಿಸ್ತೀರೋ ಹಾಗೆ ಇಲ್ಲಿಯೂ ಕೂಡ ಹೊಂದಿಸ್ರಿ ಅಂತ ಅದು ತಾತ್ಪರ್ಯ. ಮುಂದೆ ಇದಂ ಹಿ ವಿಶ್ವಂ ಭಗವಾನ್ ವೇತರಃ, ಭಾಗವತದ ವಾಕ್ಯ, ಅಸರ್ವ ಸರ್ವ ಇತ್ಯಪಿ, ಅದನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಎಲ್ಲಾ ಪುರಾಣಗಳ ವಾಕ್ಯಗಳಿರೋದ್ರಿಂದ ಪರಮಾತ್ಮನಿಗಿಂತ ಭಿನ್ನವೇ ಆಗಿದೆ ಈ ಜಗತ್ತು. ಆದರೂ ಪರಮಾತ್ಮನ ಅಧೀನ ಎಂಬ ಕಾರಣದಿಂದ ಇದೇ ಪರಮಾತ್ಮ ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ. ಈ ಜೀವ ಬ್ರಹ್ಮರ ನಡುವಿನ ಭೇದ ಅನ್ನೋದು ಕಾಲ್ಪನಿಕ ಅಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಿದ್ರು ಅವರು. ಅದನ್ನೇ ಪದ್ಮನಾಭ ತೀರ್ಥರು ತೋರಿಸ್ತಾರೆ. ಜೀವ ಬ್ರಹ್ಮರ ಭೇದ ಅನ್ನೋದು ಕಾಲ್ಪನಿಕ ಆಗಿಬಿಟ್ರೆ ವಿದ್ಯಾತ್ಮನಿ ಭಿದಾಬೋಧ ಅಂತ ಹೇಗೆ ಹೇಳ್ತಾನೆ ಕೃಷ್ಣ ಭಾಗವತದಲ್ಲಿ. ಅಲ್ಲಿ ವಿದ್ಯಾತ್ಮನಿ ಅಂತ ಹ್ರಸ್ವ ಏನಾದರೂ ನಿಮ್ಮ ಪುಸ್ತಕದಲ್ಲಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ, ಅದು ಸರಿಯಲ್ಲ. ವಿದ್ಯಾತ್ಮನಿ ಭಿದಾಬೋಧ, ಆತ್ಮನಿ ಪರಮಾತ್ಮನಲ್ಲಿ ಭಿದಾಬೋಧ, ಭೇದವನ್ನು ತಿಳಿಯುವುದೇ ವಿದ್ಯಾ, ಇದೇ ದೊಡ್ಡ ಜ್ಞಾನ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ವಿದ್ಯಾತ್ಮನಿ ಭಿದಾಬೋಧ ಅಂತ. ಹೀಗೆ ಜೀವ ಬ್ರಹ್ಮ ಭೇದ ಅಂತ ಕಾಲ್ಪನಿಕ ಅಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ಯಾವ ಜ್ಞಾನವನ್ನು ಸಾಧಕನಾದವನು ಸಾಧಿಸಬೇಕು, ಅವನು ಸಾಧಿಸಬೇಕಾದ ದೊಡ್ಡ ಜ್ಞಾನದ ಬಗ್ಗೆ ಹೇಳು ಅಂತ ವಿದುರ ಕೇಳ್ತಿದ್ದಾನೆ. ಇವನು ಅದನ್ನ ಅಂಥ ಪ್ರಸಂಗದಲ್ಲಿ ಸರಿಯಾದ ಜ್ಞಾನವನ್ನು ಹೇಳುವುದನ್ನು ಬಿಟ್ಟು ತಪ್ಪು ಜ್ಞಾನವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ, ಯಥಾರ್ಥ ಜ್ಞಾನವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದರಿಂದ ಅದು ಉಚಿತ ಅಲ್ಲ ಅಂತ ತಾತ್ಪರ್ಯ. ಇತ್ಯನೇನ ಭಾಗವತ ವಚನೇನ ವಿರೋಧಿಸ್ತಾರೆ. ಆದ್ರಿಂದ ಅದನ್ನ ಭೇದ ಜ್ಞಾನವನ್ನು ಕಾಲ್ಪನಿಕ ಜ್ಞಾನ ಅಂತ ಯಾರು ಕೂಡ ಹೇಳಬಾರದು, ಭ್ರಮೆ ಅಂತ ಯಾರು ಕೂಡ ಹೇಳಬಾರದು. ಜೀವೇಶ ಭೇದ ಜ್ಞಾನ ಅನ್ನೋದು ಪುರುಷಾರ್ಥಕ್ಕೆ ಸಾಧನ ಅಲ್ಲ, ಅದು ಅನರ್ಥಕ್ಕೆ ಸಾಧನ ಆಗಿದೆಯಲ್ವ ಅಂತ ಮತ್ತೊಂದು ಪ್ರಶ್ನೆ ಇತ್ತು. ಅದಕ್ಕೆ ಆದ್ಯ ಸ್ಥಿರಚರಾನಾಮ್ಯ ವೇದಗರ್ಭ ಮಹರ್ಷಿಭಿ ಅಂತ ಭಾಗವತದ ವಾಕ್ಯವನ್ನು ಕೂಡ ನಾವು ಹಿಂದೆ ನೋಡಿದ್ವಿ. ಅಲ್ಲಿ ಭೇದ ದೃಷ್ಟಿಯ ಅಭಿಮಾನೇನ ಅಂತ ಬಂದಿದೆ. ಭೇದ ದೃಷ್ಟಿ ಎಂಬ ದೊಡ್ಡ ಸಾಕ್ಷಾತ್ಕಾರವನ್ನು ಪಡೆದು, ಮಹತ್ವದ ಸಾಕ್ಷಾತ್ಕಾರವನ್ನು ಪಡೆದು ಚತುರ್ಮುಖ ಬ್ರಹ್ಮ ಹೇಗೆ ಮುಕ್ತನಾಗಿದ್ದಾನೆ ಅಂತ ಅಲ್ಲಿ ವಿವರಣೆ ಬಂದಿದೆ. ಅದರಿಂದ ಭೇದ ದೃಷ್ಟಿ ಎಂಬುದು ಯಾವ ಕಾರಣಕ್ಕೂ ಕೂಡ ಅನರ್ಥಕ್ಕೆ ಕಾರಣ ಅಲ್ಲ ಅಂತ ಅದನ್ನ ನೋಡಬೇಕು. ಜುಷ್ಟಂಬಿದ ಪಶ್ಯತ್ಯ ನಿಮಿಷಂ ಅಂತಿದೆ. ಅಲ್ಲಿ ಜೀವನನ್ನ ಮತ್ತು ಭಗವಂತನ ಅನ್ಯ ಅಂತ ವರ್ಣನೆ ಮಾಡಿದ್ದಾರೆ. ಈ ಒಂದು ಶ್ರುತಿಯ ವಿರೋಧವೂ ಇದೆ. ಅತ್ರ ಜೀವೇಶ್ವರ ಭೇದ ಜ್ಞಾನಸ್ಯ ಪರಮ ಪುರುಷಾರ್ಥತಾ ಸಾಧನತ್ವ ಅವಗಮಾತ್. ಈ ಭಾಗವತ ವಾಕ್ಯವನ್ನು ನೋಡಿದರೆ ಜೀವ ಮತ್ತು ಈಶ್ವರನ ಭೇದವನ್ನು ತಿಳ್ಕೊಂಡ್ರೆ ಅದು ಪರಮ ಪುರುಷಾರ್ಥಕ್ಕೆ ಸಾಧನವಾಗಿದೆ, ಯಾವ ಕಾರಣಕ್ಕೂ ಅದು ಅನರ್ಥಕ್ಕೆ ಸಾಧನವಾಗಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಭಾರತದಲ್ಲಿಯೂ ಕೂಡ ಜೀವ ಪರಮಾತ್ಮರ ಐಕ್ಯವನ್ನು ನಿಷೇಧಿಸಿದ್ದಾರೆ. ಅನೇಕ ಜನ ಆತ್ಮರಿದ್ದಾರೋ, ಒಬ್ಬನೇ ಆತ್ಮ ಇದ್ದಾನೋ ಹೇಳಿರಿ ಅಂತ ವೈಶಂಪಾಯನರನ್ನ ಜನಮೇಜಯ ಕೇಳಿದಾಗ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುರೋದ್ವ ಅನ್ನೋ ಮಾತಿನಿಂದ ಆ ಪ್ರಶ್ನಕ್ಕೆ ಪರಿಹಾರ, ಪ್ರಶ್ನಸ್ಯ ಪರಿಹಾರ ಶ್ರವಣಾತ್, ಪ್ರಶ್ನಕ್ಕೆ ಪರಿಹಾರ ಅಂತ ಅನ್ನೋದು ಅಲ್ಲಿ ಕೇಳಿ ಬಂದಿದೆ. ಮತ್ತೆ ಅಸರ್ವ ಸರ್ವ ಇತ್ಯಪಿ ಸರ್ವಾಂತರ್ಯಾಮಕೋ ವಿಷ್ಣು ಸರ್ವನಾಮಾಭಿಹೀಯತೆ ಅಂತೇನು ಆಚಾರ್ಯರು ತೋರಿಸಿಕೊಟ್ಟಿರುವ ಕೆಲವು ಪುರಾಣ ವಾಕ್ಯಗಳಿವೆ.
ಕೆಲವು ವೇದವಾಕ್ಯಗಳಿವೆ. ಅವುಗಳ ಮೂಲಕ ಜೀವ ಮತ್ತು ಪರಮಾತ್ಮ ಇಬ್ಬರು ಭಿನ್ನರೇ ಆಗಿದ್ದಾರೆ. ಜೀವ ಮತ್ತು ಪರಮಾತ್ಮರು ಅಭಿನ್ನರು ಅಂತ ಹೇಳಿದ್ರೆ ಜೀವ ಪರಮಾತ್ಮನ ಅಧೀನ ಎಂಬ ಅರ್ಥ ಅದಕ್ಕೆ ಅಂತ ಆ ದೃಷ್ಟಿಯಿಂದ ಯೋಜಯಿತವ್ಯ, ಹಾಗೆ ಆ ವಾಕ್ಯವನ್ನು ಹೊಂದಿಸಬೇಕು. ಹಿಂದೆ ಏನು ನೋಡಿದ್ವಿ ಅದರಿಂದ ಸ್ವಲ್ಪ ವೇಗವಾಗಿ ಹೇಳ್ತಾ ಇದ್ದಾನೆ. ಬ್ರಹ್ಮೈವಸನ್ ಬ್ರಹ್ಮಾಪ್ಯೇತಿ ಅನ್ನುವ ಮಾತು ಇದೇನೋ ಬೃಹದಾರಣ್ಯಕದಲ್ಲಿ ಬಂದಿದೆ. ಆದರೆ ಆ ಮಾತಿನಿಂದ ಜೀವೇಶ್ವರರ ಅಭೇದ ಏನು ಸಿದ್ಧ ಆಗೋದಿಲ್ಲ. ಯಾಕೆಂದ್ರೆ ಈ ಬ್ರಹ್ಮ ಅವನು ಗೌಣ, ಈ ಜೀವ ಅವನನ್ನು ಬ್ರಹ್ಮ ಅಂತ ನಾವು ಹೇಳುವುದು ಹೇಗೆ ಅಂದರೆ ಗೌಣ ವೃತ್ಯ, ಮುಖ್ಯ ವೃತ್ಯ ಬ್ರಹ್ಮಶಬ್ದವಾಚ್ಯನಾದವನು ಪರಮಾತ್ಮನೇ. ಗೌಣ ವೃತ್ಯ ಅಮುಖ್ಯ ವೃತ್ತಿಯಿಂದ ಬ್ರಹ್ಮಶಬ್ದವಾಚ್ಯನಾದವನು ಈ ಜೀವ ಅಂತ ಅರ್ಥ. ಅದಕ್ಕೆ ಬ್ರಹ್ಮಾಣಿ ಜೀವ ಸರ್ವೇಪಿ ಅನ್ನುವಂಥ ವೇದವಾಕ್ಯವನ್ನು ಈ ಹಿಂದೆ ನಾವು ನೋಡಿದ್ದು. ಆತ್ಮ ಮತ್ತೆ ಬ್ರಹ್ಮ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಮುಖ್ಯವಾಗಿ ಭಗವಂತನೇ ವಾಚ್ಯ. ಜೀವ ಗೌಣ ವೃತ್ತಿಯಿಂದ ವಾಚ್ಯನಾಗ್ತಾನೆ, ಅದರಿಂದ ಏನು ತೊಂದರೆ ಇಲ್ಲ. ಮತ್ತೆ ಮುಖ್ಯಾರ್ಥವನ್ನು ಬಿಟ್ಟಂಗಾಯ್ತಾರೆ ಅಂದ್ರೆ ಆಯ್ತು, ಏನು ತೊಂದರೆ ಇಲ್ಲ. ಎಲ್ಲಿ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಇರ್ತದ ಅಲ್ಲಿ ಅಮುಖ್ಯಾರ್ಥವನ್ನು ತಗೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಎಲ್ಲ ಕಡೆ ಇದ್ದೇ ಇದೆ. ಈ ಹುಡುಗ ಹುಲಿಯಂತೆ, ಈ ಹುಡುಗ ಕೋತಿಯಂತೆ ಅಂತ ಹೀಗೆಲ್ಲ ಹೇಳಿದಾಗ ಮುಖ್ಯಾರ್ಥದ ಕೋತಿ ಅಂತೆ ಅಲ್ಲ, ಈ ಹುಡುಗನೇ ಕೋತಿ, ಈ ಹುಡುಗನೇ ಸಿಂಹ ಅಂತ ಹೀಗೆಲ್ಲ ಹೇಳಿದಾಗ ಮುಖ್ಯಾರ್ಥದ ಹೊಂದಾಣಿಕೆಯಲ್ಲಿ ಆಗೋದಿಲ್ಲ. ಅದರಿಂದ ಮುಖ್ಯಾರ್ಥವನ್ನು ತಗೊಳ್ಳೋದು ಕಂಡು ಬಂದೇ ಇದೆ, ಅದೆಲ್ಲ ಕಡೆ ಇದೆ. ಇನ್ನು ವಿಮುಕ್ತಶ್ಚ ವಿಮುಚ್ಯತೆ ಅಂತ ಬಂದಿದೆಯಲ್ಲ, ಆ ಮಾತನ್ನು ಕೈ ತಗೋತಾ ಇದ್ದಾರೆ. ಭಗವಂತ ನಿತ್ಯ ಮುಕ್ತ. ಆ ನಿತ್ಯ ಮುಕ್ತತ್ವ ಅನ್ನೋದು ಚತುರ್ಮುಖನಲ್ಲ, ಭಗವಂತನ ಲಕ್ಷಣ. ಅದು ನಿತ್ಯ ಮುಕ್ತತ್ವಾದಿ ಲಕ್ಷಣ ಬ್ರಹ್ಮ ಭಾವ ಏನಿದೆ, ಆ ನಿತ್ಯ ಮುಕ್ತತ್ವ ಅದು ನಹಿ ಸಂಸಾರಿಣ ಜೀವಸ್ಯ ನ ವಿರುದ್ಧತೆ. ಸಂಸಾರದಲ್ಲಿ ಒಂದು ಕಾಲ ಇದ್ದು ಅಲ್ಲಿ ತೊಳಲಾಡಿ ಮುಂದೆ ಮುಕ್ತಿಗೆ ಹೋಗುವ ಈ ಜೀವನಿಗೆ ಆ ನಿತ್ಯ ಮುಕ್ತತ್ವ ಎಂಬ ಬ್ರಹ್ಮತ್ವ ನ ವಿರುದ್ಧತೆ ಇತಿನ ವಿರುದ್ಧ ಆಗುವುದಿಲ್ಲ ಅಂತಲ್ಲ, ವಿರುದ್ಧವೇ ಆಗ್ತದೆ. ಬ್ರಹ್ಮನ ಒಂದು ಅತಿ ದೊಡ್ಡ ಲಕ್ಷಣ ಅದು ನಿತ್ಯ ಮುಕ್ತ ಅಂತ ಅನ್ನೋದು. ಅದು ಇವನಿಗೆ ಹೇಗೆ ವಿರೋಧಿ ಆಗೋದಿಲ್ಲ? ವಿರೋಧಿ ಆಗೇ ಆಗ್ತದೆ. ಎರಡನ್ನ ಇದೆ, ಅದನ್ನು ಗಮನಿಸಬೇಕು. ವಿರೋಧಿ ಆಗುವುದಿಲ್ಲ ಹೇಗೆ? ವಿರೋಧಿ ಆಗೇ ಆಗ್ತದೆ. ಇವನು ಸಂಸಾರದಲ್ಲಿದ್ದು ಬದ್ಧನಾದವನು, ಸಂಸಾರದಲ್ಲಿದ್ದು ಮುಕ್ತನಾದವನು. ಅವನು ಯಾವ ಕಾರಣಕ್ಕೂ ಸಂಸಾರದಲ್ಲಿ ಬಂದವನಲ್ಲ. ಇದನ್ನೆಲ್ಲ ಉಭಯೋರಪಿ ಅಬದ್ಧತ್ವಂ ಅಂತ 4ನೇ ಅಧ್ಯಾಯದಲ್ಲಿ ಆ ಲಕ್ಷ್ಮೀದೇವಿ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರಿಬ್ಬರೂ ಅಬದ್ಧರೇ, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರೂ ಅಬದ್ಧರು. ಪರಮಾತ್ಮ ಸ್ವತಃ ಅಬದ್ಧ, ಸಂಸಾರದಲ್ಲಿ ಎಂದೂ ಬಂದವನಲ್ಲ. ಲಕ್ಷ್ಮೀದೇವಿ ಆತನ ಅನುಗ್ರಹದಿಂದ ಸಂಸಾರಕ್ಕೆ ಎಂದೂ ಬಂದವಳಲ್ಲ. ಅವಳ ಅಬದ್ಧತ್ವ ಅನ್ನೋದು ಪರಮಾತ್ಮನ ಅಧೀನ ಅಂತ ಇಷ್ಟ ತಾತ್ಪರ್ಯ. ಒಂದು ವೇಳೆ ಮುಖ್ಯ ದೃಷ್ಟಿಯಿಂದಲೇ ಜೀವನನ್ನೇ ಬ್ರಹ್ಮೈವಸನ್ ಬ್ರಹ್ಮಾಪ್ನೋತಿ ಎಂಬ ಮಾತಿನಲ್ಲಿ ಬ್ರಹ್ಮಶಬ್ದದಿಂದ ಪರಮಾತ್ಮನನ್ನೇ ಈ ಜೀವ ಅಂತ ಹೇಳಿದ್ದಾರೆ ಅಂತ ಇಟ್ಕೊಂಡ್ಬಿಟ್ರೆ, ಬ್ರಹ್ಮ ಆಪ್ಯೇತೆ ಅಂತ ಬ್ರಹ್ಮನ ಹೋಗಿ ತಲುಪ್ತಾನೆ ಅಂತ ಹೇಳುವುದು ಹೇಗೆ? ಅದು ಸರಿಯಾಗೋದಿಲ್ಲ. ಬ್ರಹ್ಮ ಪ್ರಾಪ್ತಿ ಆಗೋದಿಲ್ಲ. ಪ್ರಾಪ್ಯವಾದ ವಸ್ತು ಮತ್ತು ಪ್ರಾಪಕನಾದ ವ್ಯಕ್ತಿ ಇಬ್ರು ಭಿನ್ನರಾಗಿರಬೇಕು. ಅದರಿಂದ ಅದು ಉಚಿತ ಅಲ್ಲ ಅಂತ ಅರ್ಥ. ಜೀವೋ ನ ಮುಕ್ತಶ್ಚೇ ವಿಮುಕ್ತಶ್ಚ ವಿಮುಚ್ಯತೆ ಇತಿ ಶ್ರುತಿ ಕಥಂ ಅಂದ್ರೆ ಜೀವ ಅವನು ಬ್ರಹ್ಮನೇ ಆಗಿದ್ದಾನೆ ಅಂತಾನೆ ಅರ್ಥ ಮಾಡಬೇಕು. ಅದ್ವೈತಗಳು ಕೇಳ್ತಾರೆ. ನೀವು ಹಾಗೆ ಮಾಡದೆ ಹೋದ್ರೆ ಮುಕ್ತನಾದವನೇ ಮತ್ತೆ ಮುಕ್ತನಾಗ್ತಾನೆ ಅನ್ನುವ ಮಾತಿಗೆ ಏನರ್ಥ? ಜೀವ ಮುಕ್ತನಾಗಿರ್ಬೇಕಾದ್ರೆ ಅವನು ಪರಬ್ರಹ್ಮನ ಸ್ವರೂಪ ಆಗಿರ್ಬೇಕಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಜೀವ ಮುಕ್ತನಾಗಿರ್ಬೇಕಾದ್ರೆ ಪರಬ್ರಹ್ಮನ ಸ್ವರೂಪ ಏನಾಗಬೇಕಾಗಿಲ್ಲ. ಅವನಿಗೆ ಬಂದ ಸಂಸಾರ ಅಂತ ಅನ್ನೋದು ಪ್ರಮಾದ, ಅದು ಆಕಸ್ಮಿಕವಾಗಿ ಬಂದದ್ದು, ದೀರ್ಘಕಾಲ ಇರುವಂಥದ್ದಲ್ಲ. ಆ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ. ಅದರಿಂದ ಆ ಮಾತನ್ನ ನಾವು ವಿಮುಕ್ತ ಎಂಬ ಮಾತಿನಿಂದ ಜೀವ ಭಗವಂತನಿಗಿಂತ ಭಿನ್ನನೇ. ಆದರೆ ಇವನ ಸಂಸಾರ ಅಂತ ಅನ್ನೋದು ಅನಾದಿ ಕಾಲದಿಂದ ಇರಬಹುದು, ಅದು ಅನಂತ ಕಾಲದವರೆಗೆ ಇರುವಂಥದ್ದಲ್ಲ, ಹೋಗ್ತದೆ. ಈಗ ಹೋಗಿ ಅವನು ಜೀವ ತನ್ನ ಪರಮಾತ್ಮನ ಸಾನ್ನಿಧ್ಯವನ್ನು ಪಡಿತಾನೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಪದ್ಮನಾಭ ತೀರ್ಥರ ಮಾತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಎಲ್ರಿಗೂ ನಮಸ್ಕಾರ.